ಸಾಗಾಣಿಕೆ ಮಾಡ್ತಾಯಿದ್ದಾರೆ. 106 ಕೋಟಿ ರೂಪಾಯಿ ಗುತ್ತಿಗೆದಾರರು ಹಾಗೂ ಹಟ್ಟಿ ಚಿನ್ನದ ನಿರ್ದೇಶಕರು ಹಾಗೂ ಅಧಿಕಾರಿ ಮೇಲೆ ಪ್ರಕರಣ ದಾಖಲಿಸುವ ಕುರಿತು ಮಾನ್ಯ ಮೊದಲು ಆಲ್ರೆಡಿ ಕೊಟ್ಟಿದ್ವಿ ನಿನ್ನೆ ಆಲ್ರೆಡಿ. ಈ ವಿಷಯ ಏನಂದರೆ ಹಟ್ಟಿ ಗೋಲ್ಡ್ ಮೈನ್ಸ್ ಕಂಪನಿಯವರು ನಿರ್ವಹಣೆ ಜವಾಬ್ದಾರಿನೇ ಇಲ್ಲ ರೀ. ನಿಗಮ ಬಟ್ಟ ವಿಫಲವಾಗಿದೆ. ಪರಿಸರ ವಿಮೋಚನೆ ಹರಿತ ದುರ್ಬಳಕೆ ಆಗ್ತಾಯಿದೆ. ನಿಗಮದಿಂದ ಫುಲ್ಲು ದುರ್ಬಳಕೆ ಆಗ್ತಾಯಿದೆ. ಭಾರಿ ವಾಹನ ಅಂದರೆ ವಾಹನಗಳು ಫುಲ್ಲು ಹೆವಿ 20 ಟನ್ನಿಂದ 40 ಟನ್ವರೆಗೆ ಹೋಗ್ತಾಯಿತ್ತು ಲೋನ್. 3-4 ಕ್ವಿಂಟಲ್ ವೈಮಾನಿಕ ಗಣಿಗಾರಿಕೆ ನಡೀತಾಯಿತ್ತು. ಅಳತೆ ಮೀರಿ ಮೂಲ ಸಾಗಾಣಿಕೆ ಆಗ್ತಾಯಿದೆ. 20-25 ಟನ್ನಿಂದ 40-45 ಸಾಗಾಣಿಕೆ ನಡೀತಾಯಿದೆ. ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಹಣ ದುರ್ಬಳಕೆ ಆಗುತ್ತದೆ. ಈಗ CCTV ಬಂದ್ ಮಾಡಲಾಗಿದೆ. ಇದರಲ್ಲಿ ಬಂದ್ ಮಾಡಿ ಹತ್ತುಗುಡು ಚೆಕ್ ಪೋಸ್ಟಲ್ಲಿ ಬಂದ್ ಮಾಡಿದ್ದಾರೆ. ರಾತ್ರಿ ಕಂಟಿನ್ಯೂ ಡೇ ನೈಟ್ ಕಂಟಿನ್ಯೂ ನಡೀತಾ ಇತ್ತು. ಇಲ್ಲಿ ಯಾರು ಪೊಲೀಸ್ ಅಧಿಕಾರಿಗಳನ್ನು ಕೇಳಂಗಿಲ್ಲ. ಸೊ ಯಾರು ಪೊಲೀಸರು ಬಂದರೆ ಯಾರು ಗಾಡಿನೇ ಸ್ಟಾಪ್ ಮಾಡೋಂಗಿಲ್ಲ. ಅದರಿಂದ ಹಿಂದಗಡೆ ಏನು ಮಾಡ್ತಾರೆ ಜನ, ಲಾರಿ ಮುಂದೆ ಹೋಗುತ್ತೆ, ಹಿಂದೆ ಗುತ್ತಿದಾರ ಇರ್ತಾರೆ. ಗುತ್ತಿದಾರರಿಂದ ಜನಗಳು ಹಿಂದಗಡೆ ಇರ್ತಾರೆ. ಗಾಡಿಗೆ ಮುಂದಕ್ಕೆ ಹೋಗ್ತಾ ಇರ್ತಾರೆ. ಯಾರಾದ್ರೂ ಪೊಲೀಸ್ ಇರ್ತಾರೆ ಅವರೆಲ್ಲ ಮುಂದೆ ಕಳಿಸ್ತಾ ಇರ್ತಾರೆ. ಈ ಥರ ನಮ್ಮ ಸರ್ಕಾರಕ್ಕೆ ಫೋಕಸ್ ಆಗ್ತಾ ಇದೆ. ನಾವು ಆಲ್ರೆಡಿ ಇನ್ನು SP ಕೊಟ್ಟಿದ್ವಿ, ಇದ್ರ DC ಆಫೀಸ್ ಕೊಟ್ಟಿದ್ವಿ. ಇದ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ವಿರುದ್ಧವಾಗಿ ಹೋರಾಟ ಮಾಡಲಾಗುತ್ತದೆ. DC ಆಫೀಸ್ ಮುಂದೆ ಹೋರಾಟ. ಇದರಲ್ಲಿ 2000 ಜೂನ್ನಿಂದ 2025 ಸ್ಟಾರ್ಟ್ ಆಗಿದೆ. ಇಲ್ಲಿ CCTVಗಳು ಮೊದಲೇ ಇಲ್ಲ ಸರ್. CCTV ಇಡಬೇಕಂತ ರೂಲ್ಸ್ ಇದೆ. ಅದೆಲ್ಲ ಮೊದಲೇ ಆಲ್ರೆಡಿ ಬಂದ್ ಮಾಡಿದ್ದಾರೆ. ಇವಾಗ ಪ್ರತಿಯೊಂದು ಚೆಕ್ ಪೋಸ್ಟಲ್ಲಿ CCTVನೇ ಇಲ್ಲ. ಇವಾಗ CCTVನೇ ಕೆಲಸ ಮಾಡಿದೆ. ಮಾನವ ಸಂಪನ್ಮೂಲಗಳು ಗಣಿಗಾರಿಕೆ ಇಲ್ಲದಂತಾಗಿದೆ. ರಾಜ್ಯದಾಗೆ ಫುಲ್ ನಷ್ಟನೇ ಫುಲ್ ಆಗ್ತಾಯಿದೆ. ಯಾರು ಹೇಳೋದಿಲ್ಲ, ಕೇಳಲ್ಲ. ಇದಕ್ಕೆಲ್ಲ ನೇರ ಕಾರಣನೇ ಆಡಳಿತ ಅಧಿಕಾರಿಗಳು ಮತ್ತು ಹಟ್ಟಿ ಗೋಲ್ಡ್ ಮೈನಿಂಗ್ ಕಂಪನಿಯವರೇ ಮೇನ್. ಅವರು ಆರ್ ಶಿಲ್ಪ ಅವರು ಮೇನ್. MD ಅವರೇ ಕಾರಣ. ಹಟ್ಟಿ ಚಿನ್ನದ ಗಣಿ ಮೇನ್ ಕಾರಣ. ತನಿಖೆನೇ ಮಾಡ್ತಿಲ್ಲ. ಮತ್ತೆ ಏನಂದ್ರೆ ಎಲ್ಲ ತಮ್ಮಲ್ಲಿಗೆಲ್ಲ ಕರೆಕ್ಟ್ ಇದೆ. GPS ಫೋಟೋ ಸಮೇತ ಇದ್ದೇವೆ. ಓವರ್ಲೋಡು ಮತ್ತು ಯಾದಗಿರಿಯಿಂದ ಸುರಪೂರು ಮತ್ತು ಎಮ್ಮಡಿಗೆಯಲ್ಲಿ ಟೋಟಲ್ 25-30 JCBಗಳು ಮತ್ತು ಲಾರಿಗಳು GPS ಫೋಟೋ ಸಮೇತ ಇದೆ. ಆಧಾರದ SP ಕೊಟ್ಟಿದ್ದು, DC ಕೊಟ್ಟಿದ್ದು ಮತ್ತು ಗಣಿ ಮತ್ತು ಭೂ ವಿಜ್ಞಾನ ಅಧಿಕಾರಿಗಳು ಗಮನಕ್ಕೂ ತಂದಿದೆ. ಅದು ಕೂಡ ಅವರು ಇಲ್ಲಿವರೆಗೂ ಏನು ನಮ್ಮ ರಿಪ್ಲೈ ಇಲ್ಲ. ಮತ್ತು ಈ ಕೊಟ್ಟಿದ್ದು ಪ್ರತಿ 6 ತಿಂಗಳಿಗೊಂದ್ಸಲ ಏನೋ ಅರ್ಜಿ ಕೊಟ್ಟರು ಗಮನಕ್ಕೂ ತರ್ತಾ ಇಲ್ಲ. ಎಲ್ಲ ಸೀದಾ ಅವರೇ ಡೈರೆಕ್ಟ್ ಇದ್ದಾರೆ. ಮತ್ತೆ ಏನು ಹೇಳಿದ್ರೆ ನಮ್ಮ ಗಮನಕ್ಕೆಲ್ಲ ಕ್ಲಿಯರ್ ಇದೆ ಅಂತ ಹೇಳಿ ನಾವು ಫೋಟೋ ಸಮೇತ ಅವ್ರಿಗೆ ಕೊಟ್ಟಿದ್ದು. ಮುಂದೊಂದು ದಿನ ಅವ್ರು ತೋಲಿಲ್ಲ ಅಂದರೆ ನಾವು ಉದ್ದೇಶದಿಂದ ಇದು ಪ್ರಶ್ನೆ ಮಾಡೋದು ಕಾರಣ. ನಾವು ಧರಣಿ ಮಾಡಿ ಕೋರ್ಟಿನ ಗಾಯ ಹೋಗುವಂಥ ಕೆಲಸ ನಾವು ಮಾಡ್ತೀವಿ. ಯಾಕಂದ್ರೆ ನಾವು ಸಾರ್ವಜನಿಕವಾಗಿ ನಾವು ಕೆಲಸ ಮಾಡ್ತೀವಿ. ಕಾನೂನುಗಳಲ್ಲಿ ಯಾವತ್ತೂ ಮಾಡೋಣ. ಕಾನೂನು ಕೈ ತಕ್ಕದ ಅಧಿಕಾರಿಗಳು ಅವರೇ ಪರಿಸರ ನಷ್ಟ ಮಾಡಿ ಜನಗಳಿಗೆ ಹೋಗೋಂಥ ಬೈಕ್ ಗಾಡಿಗಳು ಎಷ್ಟೋ ಆಕ್ಸಿಡೆಂಟ್ ಆಗಿವೆ ಸರ್. ಕಣ್ಣಾರು ನೋಡಿದ್ದೀನಿ. ನಾನೇ ಒಂದು 2-3 ಸಲ ಬೈಕ್ 2 ವೀಲರ್ ಹೋಗಿದ್ರೆ ನಾನೇ ಗಾಡಿಯನ್ನು ಹೊತ್ಕೊಂಡು ಬಿದ್ದೀನಿ. ಸಂಭವ ಆಗಿದೆ ಸರ್. ನಾವೇನಾದ್ರು ಗಾಡಿ ಹೋಗ್ಬೇಕಾದ್ರೆ ಲಾರಿ ಒಂದು ಸಿಸ್ಟಮೆಟಿಕ್ ಕಟ್ಕೊಂಡಿಸಿ ಹೋಗ್ಲಕ್ಕೆ ಕಾನೂನು ಪ್ರಕಾರ ಏನಾದ್ರು ಮಾಡ್ಲಕ್ಕೆ ಸರ್. ಕಾನೂನು ವಿರುದ್ಧವಾಗಿ ನಾವು ಯಾರು ಮಾಡಲ್ಲ. ಕಾನೂನು ಮೀರಿ ಏನು ಅಧಿಕಾರಿಗಳನ್ನು ಶಾಮೀಲಾಗಿ ಕೆಲವು ಅಕೌಂಟ್ಗಳಿಂದ ಕೆಲಸ ಮಾಡಕತ್ತಾರಲ್ರಿ. ಪ್ರತಿಯೊಂದು ಇಲ್ಲಿಗಲಲ್ಲಿ ಮರಳು ಗಣಿಗಾರಿಕೆ ಮಾಡಕತ್ತಾರೆ ಸರ್. ಅದ್ರ ವಿರುದ್ಧವಾಗಿ ನಮ್ಮ ಧ್ವನಿ ಇದೆ ಸರ್. ಈಗ ನೀವು ಈ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಹಿಂದೆ 5-6 ವರ್ಷದಿಂದ ಹನುಮಂತ ಬಂಗಿ ಅನ್ನೋರು ಇಂಡಿವಿಜುವಲ್ ಹೋರಾಟ ಮಾಡ್ತಾ ಇದ್ದಾರೆ. ಹೈಕೋರ್ಟ್ಗೂ ಹೋಗಿದ್ದಾರೆ. ಅವ್ರಿಗೆ ಎಷ್ಟೋ ಸಾರಿ ಹೊಡೆದಾರ ಅಂತೇಳಿ ಅವರು ಪ್ರೆಸ್ ಮೀಟ್ ಮನೆಗೆ ಬಂದು ಹೇಳಿದ್ದಾರೆ. ಮತ್ತು ಅವ್ರು ಆ ಲಾಬಿ ಅಷ್ಟು ಸ್ಟ್ರಾಂಗ್ ಇತ್ತಂದರೆ ನೀವು ಯಾವ ರೀತಿ ಹೋರಾಟ ಮಾಡ್ತೀರಿ? ನಿಮಗೇನಾದರೂ ಥ್ರೆಟ್ ಆದರೆ ಏನು ಯಾವ ರೀತಿ ಅದನ್ನು ಫೇಸ್ ಮಾಡ್ತೀರಿ? ಸರ್ ಅವ್ರ ಕೇಸ್ ಗಾಯಗೊಂಡಿರೋರು ಗೊತ್ತಿಲ್ಲ ಸರ್. ಅವ್ರು ಹಿಂದೆ ಮಾಡ್ಯಾರ ಸರ್. ಎಲ್ಲರೂ ಮಾಡೋದು ಒಳ್ಳೆಯದು ಸರ್. ನಾವು ಮಾಡೋದನ್ನು ಕೂಡ ಸರ್ಕಾರಕ್ಕೆ ನಷ್ಟ ಆಗಬಾರ್ದು. ಖನಿಜ ಸಂಪತ್ತು ಪರಿಸರ ಹಾನಿ ಆಗಬಾರ್ದು.